ಇನ್ನು ಬಿಜೆಪಿಯ ಒಳಗಿನ ಬಣ ಬಡಿದಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ವಿಜಯೇಂದ್ರ ಹಾಗೆ ಯತ್ನಾಳ್ ನಡುವೆ ಮತ್ತೊಮ್ಮೆ ನೇರ ಮಾತಿನ ಯುದ್ಧ ಶುರುವಾಗಿದೆ. ಅಪ್ಪ ಮಗನ ವಿರುದ್ಧ ಅಂತ ಹೇಳ್ಕೊಂಡು ಯತ್ನಾಳ್ ನೇರ ಬಾಂಬ್ ಸಿಡಿಸಿದ್ದು. ಅವರಿಗೆ ಒಳ್ಳೇದಾಗ್ಲಿ ಅಂತ ವಿಜಯೇಂದ್ರ ಹೇಳಿದ್ರು ಕೂಡ ತಮ್ಮ ಗುರಿ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಕೆಲ ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ತಿರುಗೇಟು ಕೊಡ್ತಿದ್ದಾರೆ. ಬಿಜೆಪಿಯಲ್ಲಿ ತಾರಕಕ್ಕೇರಿದ ನಾನಾ ನೀನಾ ಮಲ್ಲ ಯುದ್ಧ. ಇಟ್ಟ ಹೆಜ್ಜೆ ಹಿಂದಕ್ಕೆ ಸರಿಸಲ್ಲ ಎಂದ ವಿಜಯೇಂದ್ರ ಯತ್ನಾಳ್ ಕೆಂಡ. ಬಚ್ಚ ಚೇಲ ಹಂದಿ ಕಲೆಕ್ಷನ್ ಮಾಸ್ಟರ್ ಬಿಜೆಪಿಯಲ್ಲೇ ವಾಗ್ಯುದ್ಧ. ಬಂಡಾಯದ ಬೆಂಕಿ ಬಿಜೆಪಿಯಲ್ಲಿ ಹೊತ್ತಿಕೊಂಡಿರೋ ಬಂಡಾಯದ ಬೆಂಕಿ ದಗದಗನೆ ಉರಿಯುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಮಾತಿನ ಕದನ ತಾರಕಕ್ಕೇರಿದೆ. ನಿನ್ನೆಯಿಂದ ಮತ್ತೊಂದು ದಿಕ್ಕಿಗೆ ಹೊರಳಿರೋ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ರಾಯಚೂರಲ್ಲಿ ಬೆಂಕಿಯುಗುಳಿದ ವಿಜಯೇಂದ್ರ ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಸಲ್ಲ ಅಂತ ಅಬ್ಬರಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಯತ್ನಾಳ್ ಇವನನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ನೇರವಾಗಿಯೇ ಹೇಳಿದ್ದಾರೆ. ಯಡಿಯೂರಪ್ಪ ಮಗಾಗಿ ಒಂದು ಮಾತನ್ನ ಹೇಳ್ತಾನೆ, ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸೆರ್ತಕ್ಕಂಥ ಪ್ರಶ್ನೆ ಅಲ್ಲ. ಇವನು ಒಪ್ಕೊಳಕ್ ಆಗೋದಿಲ್ರಿ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗ್ ಒಪ್ಕೋತೀರ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂತವ್ರು ನಾವು ಒಪ್ಲಕ್ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ. ಹೈಕಮಾಂಡ್ ಗಂಭೀರವಾಗಿ ತಗೋಬೇಕು. ಹಿರಿಯರ ಆಶೀರ್ವಾದ ಇದೆ ಎಂದ ವಿಜಯೇಂದ್ರ ಚೇಲಾಗಳ ಹೊಗಳಿಕೆ ಅಂತ ಯತ್ನಾಳ ಪಂಚ್. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ. ನಿಮ್ಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ. ಏನೋ ನಿಮ್ಮದೊಂದೇನೋ ಕೈಯಾಗ ಆಸ್ತಿ ಐತಿ, ಅದಕ್ಕೆ ನೀವು ಭಯ ಪಡ್ತೀರ. ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯೇಂದ್ರನ ಒಪ್ಪಲಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಯಾವ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ಕೆಲವೊಂದು ಚೇಲಾಗಳು ಇರ್ತಾವ, ಅಸ್ತಿತ್ವ ಇಲ್ಲಾರ್ದ ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ರೆ ಒಂದೆರಡು ಹಂದಿಗಳು ಅದಾವ ಕರ್ನಾಟಕ, ಅವು ಎರಡು ಬಿಟ್ರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜಯೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ? ಇನ್ನು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಯತ್ನಾಳ್ಗೆ ಒಳ್ಳೇದಾಗ್ಲಿ ಅಂತ ಕಾಲೆಳೆದಿದ್ದಾರೆ. ಆ ಗ್ಯಾಂಗು ಇಡೀ ಬಿಜೆಪಿಯಲ್ಲಿ ಹೊಗಳಭಟ್ಟರ ಗ್ಯಾಂಗ್ನಿಂದ ವಿಜಯೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ. ಅವ್ರಿಗೆ ಒಳ್ಳೇದ್ ಮಾಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿ. ಅವ್ರಿಗೆ ಒಳ್ಳೇದ್ ಮಾಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿ. ಇಷ್ಟೇ ಅಲ್ಲ, ಯಡಿಯೂರಪ್ಪ ಅವರನ್ನ ವಿಜಯೇಂದ್ರ ಹೊರಗಡೆ ಪೂಜ್ಯ ಅಂತಾನೆ, ಮನೆಯೊಳಗೆ ಮುದಿಯ ಅಂತಾನೆ ಅಂತ ವೈಯಕ್ತಿಕ ವಿಚಾರವನ್ನ ತೆಗೆದು ಯತ್ನಾಳ್ ಕಿಡಿಕಾರಿದ್ದಾರೆ. ಇವತ್ತು ನಾಡಿನ ಎಲ್ಲ ಸಮಾಜ ಎಲ್ಲ ವರ್ಗದ ಮಠಮಾನ್ಯಗಳಿಗೆ ಹಣಕಾಸನ್ನ ಕೊಟ್ಟು ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ಕಣ್ಣೀರು ಹೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಯಾರು ಮಾಡಿದ್ರೆ ಧೀಮಂತ ನಾಯಕ ರೈತ ನಾಯಕ ಸನ್ಮಾನ ಯಡಿಯೂರಪ್ಪ ಅವರು ಮಾಡಿದ್ದಾರೆ. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜ್ಯ ತಂದಿವ್ರತಾನ ಮನ್ಯಾಗೆ ಸುಮ್ ಕುತ್ಕೊರ ಮುಗಿದಿದೆ ಮುದಿಯ ತಾನ. ನಿಮ್ಮ ಮುಂದೆ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜ್ಯ ತಂದೆಯವರು, ನಮ್ಮ ಪೂಜ್ಯ ತಂದೆಯವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರ ಅಣ್ಣ ಆತಾರ. ಹೀಗೆ ವಾಗ್ದಾಳಿ ನಡೆಸಿದ ಯತ್ನಾಳ್ ನಿಮ್ಮ ಮಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ, ಅರ್ಹನಲ್ಲ. ಮಗನ ವ್ಯಾಮೋಹ ಬಿಟ್ಟು ಪಕ್ಷ ಕಟ್ಟಿ ಅಂತ ಯಡಿಯೂರಪ್ಪಗೆ ಯತ್ನಾಳ್ ಸಲಹೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವ್ರಿಗೆ ನಾ ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ. ನಿಮ್ಮ ಮಗನ ವ್ಯಾಮೋಹ ಬಿಡ್ರಿ, ಪಕ್ಷ ಕಟ್ರಿ. ಪಕ್ಷದ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ. ಪಾಪ ಬಿ ಶಿವಪ್ಪನವ್ರು ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ? ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೋಡಿ ಆಟ ಆಡ್ಕೋತ್ಕೊಂಡ್ರಿ. ಈ ದುರಾಶೆ ಬಿಡಿ. ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ಯಾವಾಗ ನಿಮ್ಮ ಸಹಿನೇ ಮಾಡಿ ನಿಮ್ಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ. ಏನೋ ನಿಮ್ಮದೊಂದೇನೋ ಕೈಯಾಗ ಆಸ್ತಿ ಐತಿ, ಅದಕ್ಕೆ ನೀವು ಭಯ ಪಡ್ತೀರ. ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ಯಡಿಯೂರಪ್ಪ ಬಗ್ಗೆ ಯತ್ನಾಳ ಮಾತಿನಿಂದ ಸಿಡಿದೆದ್ದ ರೇಣುಕಾಚಾರ್ಯ ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ನೀನು ಕಣ್ಣು ಬಿಟ್ಟಿದ್ದೀಯೇನಪ್ಪ ಅಂತ ಪ್ರಶ್ನಿಸಿದ್ದಾರೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಂತ ಕಿಡಿಕಾರಿದ್ದಾರೆ.
ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಯಡಿಯೂರಪ್ಪನವರು ರೆಡಿಮೇಡ್ ಫುಡ್ ಅಲ್ಲ, ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತವ್ರು. ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದ ಕಂಡುಬಿಟ್ಟಿದ್ದೆ ನೀನು. ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನು ಮುಂದೆ ಸಹಿಸಲ್ಲ. ನಾನು ಹೇಳ್ತಾ ಇದೀನಿ, ಇದನ್ನ ಸಹಿಸಲ್ಲ. ನಾಳೆ ಶನಿವಾರ, ಪೂರ್ವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಯಡಿಯೂರಪ್ಪನವ್ರ ಬಗ್ಗೆ ಇಡೀ ಕುಟುಂಬ ಬಹಳ ಗೌರವದಿಂದ ನಡ್ಕೊಳ್ತಾರೆ. ಅವರು ಹೊರಗಡೆ ಒಂದು ಒಳಗಡೆ ಒಂದಲ್ಲ. ಆದ್ರೆ ನೀನು ಗೋಮುಖ ವ್ಯಾಘ್ರ, ಇದನ್ನ ನಿಲ್ಲಿಸಬೇಕು. ಏನೇ ಇದ್ರು ನಾಲ್ಕು ಕಡೆ ಮಧ್ಯೆ ಮಾತಾಡಬೇಕು. ಇಲ್ಲದೆ ಇದ್ರೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಈ ಮಧ್ಯೆ ಬಣ ಬಡಿದಾಟ ಇರೋದನ್ನ ಸಂಸದ ಜಗದೀಶ್ ಶೆಟ್ಟರ್ ಒಪ್ಪಿಕೊಂಡಿದ್ದಾರೆ. ಹೈಕಮಾಂಡ್ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಿದೆ ಎಂದಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಶಿವನಗೌಡ ನಾಯಕ್ ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ನಾವು ಒಂದು ಹೇಳ್ತೀನಿ, ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ 100% ಸರಿ ಅಂತ ನಾನು ಇನ್ನೂ ಹೇಳಿಲ್ಲ, ಹೇಳುವುದೂ ಇಲ್ಲ. ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಗೊಂತಾರೆ. ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅದನ್ನು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಅವ್ರ ಗಮನಕ್ಕಿದೆ. ವಿಜಯೇಂದ್ರ ಈ ರಾಜ್ಯಕ್ಕೂ ನೀವು ಒಂದಿನ ಮುಖ್ಯಮಂತ್ರಿ ಆಗಬೇಕು. ವಿಜಯೇಂದ್ರ ರಾಜ್ಯದ ಕಚ್ಚಿಯನ್ನು ಹಿಡಿದು ಇವತ್ತು ರಾಜ್ಯಕ್ಕೆ ಒಂದು ಹೊಸ ಸರ್ಕಾರವನ್ನ, ಹೊಸ ಚಿಂತನೆಗಳನ್ನ, ಹೊಸ ವಿಚಾರಗಳನ್ನ ಕೊಡಬೇಕಾಗಿದೆ. ಇಷ್ಟು ದಿನ ಬಣ ಬಡಿದಾಟದ ಸದ್ದು ಬರೀ ವಿಜಯೇಂದ್ರ ಹಾಗೂ ಯತ್ನಾಳ್ ಮಧ್ಯೆಯೇ ಕೇಳಿ ಬಂದಿತ್ತು. ಇದೀಗ ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸುವಂತೆ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬಂದಿರೋ ಹೊತ್ತಲ್ಲೇ ಸುನೀಲ್ ಕುಮಾರ್ ಇಟ್ಟ ನಡೆ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.